ಇಷ್ಟೆಲ್ಲ ಅಪರಾಧ ಮಾಡಿದರೂ ಕೊನೆಗೆ ದೇವರ ಹತ್ರ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪಪಟ್ಟು ಹೋದರೆ ಪೊದ್ದಿದವರ ಪೊರೆವ ಕರುಣಾ ಸಿಂಧು ದೇವರು ತನ್ನನ್ನು ಬಯಸಿ ಬಂದ ಅಂತಂದರೆ ಆಯಿತು, ನನ್ನ ಭಕ್ತ, ನನ್ನ ಕಂದ ಇವನು ಕೊನೆಗಾದರೂ ಪಶ್ಚಾತ್ತಾಪ ಆಗಿ ಬಂದಲ್ಲ ಅಂತ ಅಂದ್ಕೊಂಡು ಕರುಣೆಯನ್ನು ತೋರಿ ತಾನು ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನಂತೆ. ಹಾಗಾಗಿ ಹೇಳ್ತಾರೆ, ಈಗಲೋ ಇನ್ನಾವಾಗಲೋ ದೇವ, ಈ ತನು ಯಾವಾಗ ಬಿದ್ದು ಹೋಗುತ್ತೆ ಗೊತ್ತಿಲ್ಲ ದೇಹ, ಹಾಗಾಗಿ ನೀನು ಅನುಗ್ರಹವನ್ನು ಮಾಡು ಅಂತ ಶ್ರೀಪಾದರಾಯರು ಕೊಂಡಾಡ್ತಾರೆ. ಈ ಮಹಾನುಭಾವರು ಇಡೀ ಜೀವನನೂ ಹಾಗೆ ಕಳೆದುಬಿಟ್ರು. ಹಾಗಾಗಿ ವೃದ್ಧಾಪ್ಯದಲ್ಲಿ ರಂಗನಾಥನ ಉತ್ಸವ ಬರ್ತಾ ಇದೆ, ರಂಗನಾಥನ ದರ್ಶನ ಆಗಬೇಕು, ಆದರೆ ದರ್ಶನ ಮಾಡಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಣ್ತುಂಬಿ ಪ್ರಾರ್ಥನೆ ಮಾಡ್ತಾರೆ, ದೇವ ನಿನ್ನ ದರ್ಶನ ಆಗ್ತಿಲ್ವಲ್ಲ ರಂಗ 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 ಅಂತಂದ್ರಂತ ಅಂದಿದ್ದಾರೆ. ರಂಗನಾಥನ ರಥ ಬರ್ತಾ ಇದೆ, ಹೋಗಬೇಕಲ್ಲ ಉತ್ಸವ ಹೋಗೋ ಕಾಲಕ್ಕೆ ಆ ಮಠದ ಮುಂದೆ ರಥ ನಿಂತಿತ್ತಂತೆ. ಒಂದು ಚಕ್ರ ರಥದ್ದು ಆ ನೆಲದಲ್ಲಿ ಹೂತು ಬಿಡುತ್ತಂತೆ. ಹೂತು ಕೂಡಲೇ ರಂಗನಾಥನ ಉತ್ಸವ ಎಷ್ಟು ಎಳಿತಾ ಇದ್ದಾರೆ, ಬರ್ತಿಲ್ಲ. ಆನೆಗಳನ್ನು ಕರೆಸಿದ್ರಂತೆ, ಬರ್ತಾನೇ ಇಲ್ಲ. ಎಂಥ ಆನೆಗಳು ಬಂದು ಹೇಳಿದ್ರೂ ಬರ್ತಾ ಇಲ್ಲ. ರಂಗನಾಥ ಉತ್ಸವದಲ್ಲಿದ್ದಾಗ ರಥೋತ್ಸವ ಮುಗಿದಾದ ಮೇಲೆ ರಂಗನಾಥನ ಕೆಳಗಿಳಿಸಬೇಕು ಅಂತ ನಿಯಮ ಇರೋದು. ಹೀಗೆ ಉತ್ಸವದ ಮಧ್ಯದಲ್ಲಿ ರಂಗನಾಥ ದೇವರ ಪ್ರತೀಕವನ್ನು ತಗೊಂಡು ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ, ನಿಯಮವೇ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಅರ್ಚಕರಿಗೆ ತೋಚಲಿಲ್ಲ. ಏನು ಕರೆಸಿದ್ರು ಎಳೆದ್ರು ಪ್ರಯತ್ನ ಮಾಡಿದ್ರು ಆಗಲೇ ಇಲ್ಲ. ಆಗಿದೆ ಎಷ್ಟಂದರೆ 3 ದಿನ ಹಾಗೆ ನಿಂತಿದೆ ಅಂತ. ಸ್ವರ್ಣಮಣ ತೀರ್ಥರ ಮಠದ ಎದುರುಗಡೆ ರಂಗನಾಥ ಅವರಿಗೆ ದರ್ಶನ ಕೊಡಲಿಕ್ಕೆ ಅಂತ 3 ದಿನ ನಿಂತಿದ್ದಾನೆ ಸ್ವಾಮಿ. ಎಂಥ ಕಾರುಣ್ಯ ನೋಡಿರಿ ಭಕ್ತರ ಮೇಲೆ. ಬೇಕು ಅಂದರೆ ಬರ್ತಾನವನು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲದಲೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ದೇವರನ್ನು ಮಲಗಿ ಪರಮಾದರದಿ ಪಾಡಲು, ನಮಗೆ ಮಲ್ಕೊಂಡು ದೇವರನ್ನು ಸ್ತೋತ್ರ ಮಾಡ್ತೀವಿ ಅಂದರೆ ಕೇಳಿಸ್ಕೊಳ್ತಾನೆ. ಆಮೇಲೆ ಕುಳಿತು ಕೇಳುವ, ಕೂತ್ಕೊಂಡು ಕೇಳಿಸ್ಕೊಳ್ತಾನೆ, ಪಕ್ಕದಲ್ಲಿ ಬಂದು ಕೂತ್ಕೊಂಡು ಕೇಳಿಸ್ಕೊಳ್ತಾನೆ. ಆಮೇಲೆ ನಾವು ಕೂತು ಹಾಡ್ಲಿಕ್ಕೆ ಶುರು ಮಾಡಿದರೆ ನಿಂತಾನಂತೆ ಪಕ್ಕದಲ್ಲಿ ಬಂದು. ಕುಳಿತು ಪಾಡಲು ನಿಲುವ, ನಿಂತ್ಕೊಳ್ತಾನೆ. ಆಮೇಲೆ ನಾವು ನಿಂತು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಲಿವ, ಕುಣಿಲಿಕ್ಕೆ ಶುರು ಮಾಡ್ತಾನೆ ದೇವರು. ಆಮೇಲೆ ನಾವು ಅವನ ಮುಂದೆ ಕುಣಿತೀವಿ ಅಂತಂದರೆ, ದೇವ್ರ ಹಾಡು ಹೆಸರು ಹೇಳ್ಕೊಂಡು ಕುಣಿತೀವಿ ಅಂತಂದರೆ ನಾನು ಒಲಿವೆ ಅಂತ ಹೇಳ್ತಾನಂತೆ ದೇವರು. ಮಲಗಿದರೆ ಕೂತು ಕೇಳ್ತಾನೆ, ಕೂತು ಹೇಳಿದರೆ ನಿಂತು ಕೇಳ್ತಾನೆ, ನಿಂತು ಹೇಳಿದರೆ ಕುಣಿತಾ ಕೇಳ್ತಾನೆ. ನಾವು ಕುಳಿತಾ ಕೇಳಿದ್ವಿ ಅಂತಂದರೆ ಮೋಕ್ಷವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಡ್ತಾನೆ. ಇಷ್ಟು ಸುಲಭ ದೇವರ ಅನುಗ್ರಹ ಪಡಿಬೇಕು. ಅವನ ನಾಮೋಚ್ಚಾರಣೆ ಇಷ್ಟು ಭಕ್ತಿಯನ್ನು ಮಾಡಿದರೆ ಸಾಕು. ಆದರೆ ಇಂಥ ಸುಲಭವಾದ ಮಾರ್ಗವನ್ನು ಅರಿಯದೇನೆ ನಾವೆಲ್ಲರೂ ಪಾಮರರು. ಮನಸ್ಸು ಬಂದಾಗ ದೇವರ ಸ್ಮರಣೆ ಮಾಡ್ತೀವಿ. ಮಾನಸಿಕರಾಯರು ಅಂತ ಹೇಳ್ತಾರಲ್ಲ, ಮನಸ್ಸು ಬಂದಾಗ ದೇವರ ಸ್ಮರಣೆ ಮಾಡ್ತೀವಿ. ಏನಾದರೂ ಕಷ್ಟ ಅಂತ ಬಂದಾಗ ವೆಂಕಟರಮಣ ನೆನಪಾಗ್ತದೆ ಸಂಕಟ ಬಂದಾಗ. ಹಾಗಾಗಿ ಸುಲಭದಲ್ಲೇ ದೇವರಿರಬೇಕಾದ್ರೆ, ದೇವರ ನಾಮಸ್ಮರಣೆ ಇರಬೇಕಾದ್ರೆ ಅಂಥವನನ್ನು ಒಲಿಸ್ಲಿಕ್ಕೆ ಅರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳ್ತಾರೆ. ಭವದೊಳಗೆ ನಾವೆಲ್ಲ ಬಳಲ್ತಾ ಇದ್ದೀವಿ ಅಂತ ಹೇಳ್ತಾರೆ ದಾಸರು. ಹೀಗಾಗಿ ಅಂಥ ಪರಮಾತ್ಮನನ್ನು ತಾವು ಕೂತಲಿಂದಲೇ ಭಕ್ತಿಯಿಂದ ಕರೆದಿದ್ದಕ್ಕೆ ಬಂದ ದೇವರು. ದರ್ಶನ ಕೊಟ್ಟ 3 ದಿವಸ ಶ್ರೀಮಠದ ಮುಂದೆನೇ ದೇವರಿದೆ. ಅದಾದ ಮೇಲೆ ಆನೆಗಳನ್ನು ಕರೆಸಲಿಲ್ಲ, ಏನೂ ಕರೆಸಲಿಲ್ಲ. 3 ದಿವಸ ಮನದುಂಬಿ ದರ್ಶನ ಮಾಡಿದ್ದಾರೆ. ದರ್ಶನ ಮಾಡಿ ಆದಮೇಲೆ ಸಾರ್ಥಕ ಆಯಿತು ಜೀವನ ಅಂದ್ಕೊಂಡ್ರೆ ಸ್ವರ್ಣಮಣ ತೀರ್ಥರು. ಸ್ವಾಮಿ ಇದಕ್ಕಿಂತ ಇನ್ನೇನು ಬೇಕು, ನೀನು ಅನುಗ್ರಹ ಮಾಡಿ ನನ್ನಂಥವನಿಗೆ ದರ್ಶನ ಕೊಟ್ಟಿಲ್ಲ ಅಂತ ಅವ್ರು ಭಕ್ತಿಯಿಂದ ಬೇಡ್ಕೊಂಡಿದ್ದಕ್ಕೆ ದೇವರಿಗೆ ತೃಪ್ತಿ ಆಯ್ತಂತ. ನಾನು ಭಕ್ತ ತೃಪ್ತಿಪಟ್ಟನಲ್ಲ ಸಾಕು ಅಂತ ರಂಗನಾಥನಿಗೆ ತೃಪ್ತಿಯಾಗಿ 4ನೇ ದಿವಸ ರಥ ಹೋಗಬೇಕಲ್ಲ, ಆನೆ ಇಲ್ಲ, ಏನೂ ಇಲ್ಲ. ಜನಕ್ಕೆಲ್ಲ ಆಶ್ಚರ್ಯ ಆಯಿತು. ದೇವಸ್ಥಾನದವ್ರಿಗೆ ಹೆಂಗೆ ತೊಗೊಂಡು ಹೋಗಬೇಕು, ನಡೀರೊಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆ ರಥವನ್ನು ಹಿಂಗೆ ಎಳೆದ್ರಂತೆ. ಸಣ್ಣ ಕೂಸನ್ನು ಕೈ ಹಿಡ್ಕೊಂಡ್ರೆ ಹೆಂಗೆ ಬರುತ್ತಲ್ಲ ಅಷ್ಟೇ ಅನಾಯಾಸ ಬಂದ್ಬಿಟ್ನಂತೆ ರಂಗನಾಥ. ಏನಿದೆ ದೇವ್ರ ಕಾರುಣ್ಯ. ಅಷ್ಟೆಲ್ಲ ಆನೆಗಳು, ಸಾವಿರಾರು ಜನ ಹಗ್ಗ ಹಾಕಿ ಎಳೆದ್ರೆ ಬರದೇ ಇರೋ ರಥ 3 ದಿವಸ ಆದಮೇಲೆ ತನ್ನ ಭಕ್ತ ತೃಪ್ತಿಪಟ್ಟಿದ್ದಾರೆ, ತನ್ನ ಭಕ್ತರು ಅಂತ ರಂಗನಾಥನಿಗೆ ಅನಿಸಿದ ಮೇಲೆ ಬರೀ ಜನಗಳು, ಆನೆಗಳಿಲ್ಲ, ಗಜ ಅಶ್ವಾದಿಗಳೆಲ್ಲ, ಕೇವಲ ಸೇವಕರು ಭಕ್ತರು ಬಂದು ಎಳೆದು ಕೂಡಲೇ ರಂಗನಾಥನ ರಥ ಬಂದುಬಿಡ್ತು. ಅಂದರೆ ತಮ್ಮ ಭಕ್ತಿ ಪಾಶದಲ್ಲಿ ಕಟ್ಟುವವರು ಅನ್ನಲಿಕ್ಕೆ ಸ್ವರ್ಣವರ್ಣ ತೀರ್ಥ ಶ್ರೀಪಾದರು ಜ್ವಲಂತ ನಿದರ್ಶನ. ಆ ಮಹಾನುಭಾವರು ಸೇವೆ ಮಾಡಲಿಕ್ಕೆ ಶ್ರೀಪಾದರಾಯರದ್ದು ಇದನ್ನೆಲ್ಲ ನೋಡಿದ್ರೆ ಕಣ್ಣಾರೆ. ರಂಗನಾಥಂದು ಇಂಥ ವೈಭವ ಅಲ್ವಾ, ತನ್ನ ಭಕ್ತರಿಗೆ ದೇವರು ಹಿಂಗೆ ಅನುಗ್ರಹ ಮಾಡ್ತಾನಲ್ಲ ಅಂತ ಎಲ್ಲವನ್ನ ನೋಡಿದ್ರಂಥವ್ರು. ಹಾಗಾಗಿ ಆ ಸ್ವರ್ಣವರ್ಣ ತೀರ್ಥರು ಸೇವೆಯನ್ನು ಮಾಡ್ತಾರೆ. ಆಮೇಲೆ ಕಾಲಾಂತರದಲ್ಲಿ ಸ್ವರ್ಣವರ್ಣ ತೀರ್ಥರು ತಾವು ಅವತಾರ ಸಮಾಪ್ತಿ ಮಾಡ್ತಾರೆ, ಅವರ ಬೃಂದಾವನ ಸ್ಥಾಪನೆ ಆಗುತ್ತೆ. ಇದಾದ ಮೇಲೆ ಏನಾಯಿತು ಅಂದರೆ ಶ್ರೀಪಾದರಾಯರು ಅಲ್ಲೆಲ್ಲ ಪರಿಸ್ಥಿತಿಯನ್ನು ನೋಡ್ತಾ ಇದ್ರು. ನೋಡಬೇಕಾದ್ರೆ ಅವ್ರು ಅಂದ್ಕೊಂಡ್ರು, ಯಾಕೆ ಅಂದರೆ ತಮಿಳ್ನಾಡಲ್ಲಿ ಏನು ಅಂತಂದರೆ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಶ್ರೀರಂಗದಲ್ಲಿ
ಅವರು ವೇದಕ್ಕೆಷ್ಟು ಪ್ರಾಧಾನ್ಯವನ್ನು ಕೊಡ್ತಾರೋ ಅಷ್ಟೇ ತಮಿಳು ಪ್ರಬಂಧಗಳಿಗೂ ಕೂಡ ಪ್ರಾಧಾನ್ಯವನ್ನು ಕೊಡ್ತಾರೆ ತಮಿಳುನಾಡಲ್ಲಿ ಶ್ರೀ ವೈಷ್ಣವರು. ಹಾಗಾಗಿ ಶ್ರೀಪಾದರಾಯರು ಇದನ್ನು ಗಮನಿಸಿದ್ರು. ಹೌದಲ್ಲ, ಇದನ್ನು ದ್ರಾವಿಡ ಪ್ರಬಂಧ ಅಂತಲೇ ಕರೀತಾರೆ ಇವರು, ವೇದ ಸಮಾನ ಅಂತ ಅದಕ್ಕೆ ಅವರು ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮಲ್ಲಿ ಇಂಥ ಕಾರ್ಯವನ್ನು ಮಾಡಬೇಕು. ನಮ್ಮಲ್ಲಿ ಶ್ರೀಮದ್ ಆಚಾರ್ಯ ಏನು ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಮೇಲ್ಪಂಕ್ತಿ, ಅದನ್ನೇ ಆಧರಿಸ್ಕೊಂಡು ನರಹರಿ ತೀರ್ಥರ ಆ ಕೃತಿಗಳ ಮಾರ್ಗದರ್ಶನದಲ್ಲಿ ನಾವು ಕೂಡ ಲೋಕಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ದೃಢವಾದ ಇಚ್ಛೆ ಬಂತು. ಹಾಗಾಗಿ ಅಪೂರ್ವವಾದ ಕೃತಿಗಳನ್ನು ರಚನೆ ಮಾಡಿಕೊಟ್ರು. ಅವ್ರು ಮುಟ್ಟದೇ ಇರೋ ಪ್ರಕಾರವಿಲ್ಲ. ಉಗಾಭೋಗ ಮಾಡಿದ್ದಾರೆ, ಸುಳಾದಿ ಮಾಡಿದ್ದಾರೆ, ವೃತ್ತನಾಮ ಮಾಡಿದ್ದಾರೆ, ದಂಡಕ ಮಾಡಿದ್ದಾರೆ, ಪದ್ಯಗಳನ್ನು ಮಾಡಿದ್ದಾರೆ, ಸಂಸ್ಕೃತ ಸ್ತೋತ್ರಗಳನ್ನು ಮಾಡಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ, ದೊಡ್ಡ ದೊಡ್ಡ ಮಹಾನುಭಾವರನ್ನು ತಯಾರು ಮಾಡಿದ್ದಾರೆ ಅವರು. ಅಂಥವರು ಅಂತಂದರೆ ಅವರಿಗೆ ಸ್ಫೂರ್ತಿ ಅಂತಂದರೆ ಈ ಸ್ವರ್ಣವರ್ಣ ತೀರ್ಥರ ಸೇವೆ, ರಂಗನಾಥನ ಮೇಲೆ ಮಾಡ್ತಾ ಇದ್ದಿರತಕ್ಕಂಥ ಸ್ತೋತ್ರಗಳು, ಆಚಾರ್ಯರು ಹಾಕಿಕೊಟ್ಟಿರ್ತಕ್ಕಂಥ ಪಂಕ್ತಿ, ಇದು ಮಾರ್ಗದರ್ಶನ ಆಯಿತು ಶ್ರೀಪಾದರಾಯರಿಗೆ. ಹಾಗಾಗಿ ಅಪೂರ್ವವಾದ ಕೃತಿಗಳು ಹೊರಬಂತವರಿಂದ. ಸುಮ್ಮನೆ ಒಂದು ಸುಳಾದಿ ಹೇಳ್ತೇನೆ. ಅನ್ನಂತ ಕಾಲದಲ್ಲಿ ನಿನ್ನ ನಾನರಿಯದಿ ಭವಗಳಲ್ಲಿ ಬಂದೇನೋ, ಅನಂತ ಕಾಲದಲ್ಲಿ ನಿನ್ನವನೆನಿಸದೆ ಮೂರುಖನಾದೆನೋ, ಅನ್ನಂತ ಕಾಲದಲ್ಲಿ ನಿನ್ನ ಚರಣರತಿ ಇಲ್ಲದೆ ನೊಂದೆನೋ, ಅನ್ನಂತ ಕಾಲದಲ್ಲಿ ಅದಾವ ಪುಣ್ಯದಿಂದ ಬಂದು ಇಂದು ನಿನ್ನವನೆನಿಸಿದೆ, ಅದಾವ ಪುಣ್ಯದಿಂದಲೆನ್ನ ಮನ ನಿನ್ನಲ್ಲೆರಗಿತೋ ನೋಯದಂತೆ, ಎನ್ನ ಪೊರೆದು ಪಾಲಿಸೋ ದೀನನಾಥ ಶ್ರೀ ರಂಗವಿಠಲ. ಅವ್ರು ಹೇಳ್ತಾರೆ, ಸ್ವಾಮಿ ಅನಂತ ಕಾಲದಿಂದ ನಿನ್ನ ಸಂಪರ್ಕದಲ್ಲಿದ್ದೀನಿ, ನಿನ್ನ ಜೊತೆಗೇ ಇದ್ದೀನಿ, ಆತ್ಮಸಖ ದೇವರು. ಹಾಗಾಗಿ ಅವನು ಜೊತೆಗಿದ್ದ ಅನ್ನೋದನ್ನು ಅರಿಲಿಲ್ಲ ನಾವು ಅಂತ. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೆನೋ, ಇಂಥ ಸಂಸಾರ ಸಾಗರದಲ್ಲಿ ನೀನು ಜೊತೆಗಿದ್ದೀ ಅಂತ ಗೊತ್ತು. ಜೊತೆಗಿದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಒಂದೇ ಮರದಲ್ಲಿರುವ ಎರಡು ಹಕ್ಕಿಗಳು, ಒಬ್ಬ ಪರಮಾತ್ಮ ಮತ್ತೊಬ್ಬ ಜೀವಾತ್ಮ ಅಂಥೇಳಿ. ಒಂದೇ ಮರದಲ್ಲಿ ಎರಡು ಹಕ್ಕಿಗಳು ಕೂತಾಗ ಒಂದಕ್ಕೊಂದು ಹಕ್ಕಿ ನೋಡ್ಕೊಳ್ತವೆ ಸಾಮಾನ್ಯವಾಗಿ. ಆದರೆ ನೀನು ಜೊತೆಗೇ ಇದ್ದಾಗ, ಜೊತೆಗಳ ಜೋಡಿ ಹಕ್ಕಿ ಇದ್ದಾಗ ಜೊತೆಲಿದ್ದರೂ ನಿನ್ನನ್ನು ಅರಿಲಿಲ್ಲ ಸ್ವಾಮಿ, ನಾನು ತಿಳ್ಕೊಳ್ಳಿಲ್ಲ. ಅದನ್ನು ಅರಿಯದೆ ಇಷ್ಟೆಲ್ಲ ಭವಗಳಲ್ಲಿ ಬಂದುಬಿಟ್ಟೆ. ಆಮೇಲೆ ಅನಂತ ಕಾಲದಲ್ಲಿ ಸ್ವಲ್ಪ ಆದರೂ ಬುದ್ಧಿ ಬಂದಿತ್ತು ಅಂದರೆ ನಿನ್ನವನಾಗಬೇಕಿತ್ತು, ನಾನು ದೇವ್ರ ಕಡೆಯವನು ಅಂತ ಕರೆಸ್ಕೊಳ್ಬೇಕಿತ್ತು. ನಿನ್ನವ ಶ್ರೀನಿವಾಸ ನಾನನ್ಯರ ನರಿಯೇ ಶ್ರೀನಿವಾಸ. ಬೇರೆಯವರನ್ನು ಬಿಟ್ಟು ಪರಮಾತ್ಮನನ್ನೇ ನಂಬಬೇಕಂತ ಆಚಾರ್ಯರು ಹೇಳ್ತಾರೆ. ಒಂದು ಕಡೆ ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ ತ್ರಿಷಿತೋ ಜಾಹ್ನವೀ ತೀರೆ ಕೂಪಂ ಖನತಿ ದುರ್ಮತಿ ಅಂತ ಆಚಾರ್ಯರು ಹೇಳ್ತಾರೆ. ಪರಮಾತ್ಮನನ್ನು ಬಿಟ್ಟು ಅವನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು. ಅವನು ಸರ್ವೋತ್ತಮ ಅಂತ ಉಪಾಸನೆ ಮಾಡದೆ ಬೇರೆಯವರನ್ನೇ ಪ್ರಧಾನವಾಗಿಟ್ಕೊಂಡು ಉಪಾಸನೆ ಮಾಡಿದರೆ ಅವನು ಎಂಥ ದೌರ್ಭಾಗ್ಯ ಅವನು ಅಂತಂದರೆ, ಭಾಳ ಬಾಯಾರಿದವನು ಗಂಗಾ ನದಿ ತೀರಕ್ಕೆ ಬಂದಿರ್ತಾನೆ. ಗಂಗಾ ನದಿ ತೀರಕ್ಕೆ ಬಂದಾಗ ಬಾಯಾರಿಕೆ ಆದಾಗ ಶುದ್ಧವಾದ ಶೀತಲ ಗಂಗೆಯನ್ನು ಪಾನ ಮಾಡಿ ಬಾಯಾರಿಕೆ ನೀಗಿಸ್ಕೊಳ್ಬೇಕು. ಆದರೆ ಅದನ್ನು ಬಿಟ್ಟು ಗಂಗಾ ನದಿಯ ತೀರದಲ್ಲಿ ದೊಡ್ಡ ಬಾವಿ ತೋಡಿ ನೀರು ಬರೋವರೆಗೂ ಕಾದು ಬಂದ ನೀರು ತುಂಬಿ ಆದಮೇಲೆ ಅದನ್ನು ಕುಡಿದು ನಾನು ಬಾಯಾರಿಕೆಯನ್ನು ಕಮ್ಮಿ ಮಾಡ್ಕೊಳ್ತೀನಿ, ಪರಿಹಾರ ಮಾಡ್ಕೊಳ್ತೀನಿ ಅನ್ನೋ ಎಂಥ ಶತಮೂರ್ಖನೋ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡದೇನೆ ಅನ್ಯಥಾ ಉಪಾಸನೆ ದೇವರನ್ನು ಮಾಡಿದ್ವಿ ಅಂತಂದರೆ, ಬೇರೆ ದೈವವನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಅಂಥವನು ಬಾವಿ ತೋಡಿ ನೀರು ಕುಡಿಯೋನ ಪರಿಸ್ಥಿತಿ ಎಂಥದ್ದು, ಅಷ್ಟೇ ದಡ್ಡತನ ಇವನು ಮಾಡ್ತಾ ಇದ್ದಾನೆ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಮೊದಲು ಪರಮಾತ್ಮನನ್ನು ಶರಣ ಹೊಂದಬೇಕು. ನಿನ್ನವ ನಾನು ಅಂತ ಅಂದ್ಕೊಳ್ಬೇಕು, ಅನ್ಯರನ್ನು ಅರಿಬಾರ್ದು. ಅಂದರೆ ಸರ್ವೋತ್ತಮ ಅಂತ ಇವನನ್ನೇ ಅರಿಬೇಕು, ಹರಿಯೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು. ಹಾಗಾಗಿ ಅನಂತ ಕಾಲದಲ್ಲಿ ನಿನ್ನವ ನೆನೆಸದೆ ಮೂರ್ಖನಾದೆನೋ, ಅನಂತ ಕಾಲದಲ್ಲಿ ನಿನ್ನ ಚರಣ ರತಿ ಇಲ್ಲದೆ ನೊಂದೆನೋ. ದೇವರ ಪಾದಗಳಲ್ಲಿ ನಾವು ಭಕ್ತಿಯನ್ನು ಮಾಡಿದರೆ, ದೇವರ ಪಾದಗಳನ್ನು ಪ್ರೇಮದಿಂದ ಕಂಡಿದ್ವಿ ಅಂತಂದರೆ ಆವಾಗ ನಮಗೆ ಯಾವುದೇ ಭವಬಾಧೆ ಇಲ್ಲ, ನೋವುಗಳಿಲ್ಲ. ಆದರೆ ದೇವರ ಪಾದಗಳಲ್ಲಿ ಪ್ರೇಮವಿಲ್ಲದೇನೆ, ರತಿ ಇಲ್ಲದೇನೆ ಬರೀ ನೋವುಗಳನ್ನು ಅನುಭವಿಸೋದೇ ಆಯಿತು. ಹಾಗಾಗಿ ನಿನ್ನ ಚರಣ ರತಿ ಇರಲಿಲ್ಲ. ಆದರೆ ಯಾವ ಪುಣ್ಯವೋ ಗೊತ್ತಿಲ್ಲ, ಇವಾಗ ಮಾತ್ರ ನಿನ್ನ ಸ್ಮರಣೆ ಬರ್ತಾ ಇದೆ ಅಂತ. ಅಂದರೆ ಇದು ಜನ್ಮ ಜನ್ಮಾಂತರಗಳಲ್ಲಿ, ಇದು ಬರೀ ಮನುಷ್ಯ ಜನ್ಮ ಅಂತಲ್ಲ,
ಕ್ರಿಮಿಕೀಟಾದಿಗಳ ಜನ್ಮ ಆಗ್ಬೋದು, ಮತ್ತೊಂದಾಗ್ಬೋದು, ಅಷ್ಟೆಲ್ಲ ಜನ್ಮ ತಾಳಿದ್ರೂ ಕೂಡ ಎಲ್ಲ ಕಡೆ ಭಗವಂತನ ಸ್ಮರಣೆ ಬರೋದಿಲ್ಲ. ಜ್ಞಾನ ಬರಬೇಕು. ಜ್ಞಾನಲಾಭ ಪರಂ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ. ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಆದರೆ ಜ್ಞಾನ ಬರುತ್ತೆ. ಜ್ಞಾನ ಬಂತು ಅಂದರೆ ಕೊನೆಗೆ ಭಗವಂತನ ಸ್ಮೃತಿ ಬರುತ್ತೆ. ಈ ಪಶು ಪಕ್ಷಿಗಳ ಜನ್ಮದಲ್ಲಿ ದೇವರ ಸ್ಮೃತಿ ಎಲ್ಲಿ ಬರುತ್ತೆ ನಮಗೆ? ಆವಾಗ ಹೊಟ್ಟೆ ಹೊರದ್ರೆ ಸಾಕು ಅಂತ. ಕೊನೆಗೆ ಸುಮ್ಮನೆ ಉದಾಹರಣೆ ಹೇಳಬೇಕು ಅಂದರೆ, ಈ ಹಿರಣ್ಯಕಶಿಪುವನ್ನು ಪರಮಾತ್ಮ ಸಂಹಾರ ಮಾಡಿದ. ನರಸಿಂಹನಾಗಿ ಬಂದು ಹಿರಣ್ಯಕಶಿಪುವನ್ನು ದೇವರು ಸಂಹಾರ ಮಾಡಿದ ಕೂಡಲೇ ಮರುಜನ್ಮದಲ್ಲಿ ಅವರಿಬ್ಬರು ಅಣ್ಣ ತಮ್ಮಂದರು ಕುಂಭಕರ್ಣ ರಾವಣರಾಗಿ ಬಂದರು. ಹಿರಣ್ಯಾಕ್ಷ ಕುಂಭಕರ್ಣ ಆದ, ಹಿರಣ್ಯಕಶಿಪು ರಾವಣ ಆದ. ಯಾಕೆ ರಾವಣ ಆದ ಅವನು ಅಂತಂದರೆ ಭಯಂಕರವಾದ ರೂಪ ಅದು. ಅದು ಯಾಕೆ ಹಂಗೆ ಬಂತು ಅವನಿಗೆ ಅಂದರೆ, ಅವನು ಸಾಯೋ ಕಾಲಕ್ಕೆ ದೇವರು ಸಂಹಾರ ಮಾಡಿದ್ನಲ್ಲ, ತೊಡೆ ಮೇಲೆ ಇಟ್ಕೊಂಡು ಬಗದ್ನಲ್ಲ, ಬಗೆಯೋ ಕಾಲಕ್ಕೆ ಏನದು ವಿಚಿತ್ರವಾದ ಪ್ರಾಣಿ ಅಂತ ಅಂದ್ಕೊಂಡೇ ಸತ್ನಂತ ಅವನು. ಭಯಂಕರವಾದ ಪ್ರಾಣಿ ಇದು, ಎಂಥ ಹೇಗಿದೆ, ವಿಕ್ಷಿಪ್ತವಾಗಿದೆಯಲ್ಲ ಅಂತ ಅಂದ್ಕೊಂಡು ಸತ್ತಿದ್ದಕ್ಕೆ ವಿಕಾರವಾಗಿ ಹುಟ್ಟದ, 10 ತಲೆ ಇಟ್ಕೊಂಡು ಹುಟ್ಟದ ಅವನು. ಅದಾದಮೇಲೆ ರಾಮಾವತಾರ ಕಾಲದಲ್ಲಿ ಪರಮಾತ್ಮ ಆ ರಾವಣನ ಸಂಹಾರ ಮಾಡಬೇಕಾದ್ರೆ ಅವನು ನೋಡಿಕೊಂಡು ಏನು ಈ ಕ್ಷತ್ರಿಯ ಬಂದು ಸಾಯಿಸ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಮತ್ತೆ ಕ್ಷತ್ರಿಯನಾಗಿ ಹುಟ್ಟಿದ. ಈ ಕಡೆ ಶಿಶುಪಾಲ ದಂತವಕ್ಕರಾಗಿ ಕ್ಷತ್ರಿಯರಾಗಿ ಹುಟ್ಟಿದ್ರು. ಅಂದರೆ ಕೊನೆಯ ಕಾಲದಲ್ಲಿ ದೇವರನ್ನು ಹೆಂಗೆ ಉಪಾಸನೆ ಮಾಡ್ತೀವೋ ದೇವರು ಹಾಗೆ ಅನುಗ್ರಹ ಮಾಡ್ತಾನೆ. ಇವನದು ವಿಚಿತ್ರವಾದ ಪ್ರಾಣಿ ಅಂತ ಅಂದ್ಕೊಂಡಿದ್ದಕ್ಕೆ ವಿಚಿತ್ರವಾದ ಪ್ರಾಣಿ ಥರ ಹುಟ್ಟಿಸಿದ. ಈ ರಾಕ್ಷಸನಾಗಿ 10 ತಲೆಯ ರಾವಣನಾಗಿ ಹುಟ್ಟಿಸಿದ. ಇವನೇನು ಕ್ಷತ್ರಿಯನಾಗಿ ಬಂದು ನನ್ನನ್ನು ಕೊಲ್ತಾ ಇದ್ದಾನಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲಿ ಈ ಕಡೆ ಕ್ಷತ್ರಿಯನಾಗಿ ಹುಟ್ಟಿಸಿದ. ಹಾಗಾಗಿ ನಾವು ಜ್ಞಾನಪೂರ್ವಕವಾಗಿ ಈ ಭಕ್ತಿಯಿಂದ ದೇವರಲ್ಲಿ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಮಾಡಿದರೆ ಕೊನೆಗೆ ಅವನು ಸ್ಮರಣೆ ಕೊಡ್ತಾನೆ. ದೇವರ ಸ್ಮರಣೆ ಬರಬೇಕಾದ್ರೆ, ಕಣ್ಣು ಮುಚ್ಚಿ ಹರಿಧ್ಯಾನ ಮಾಡಬೇಕಾದ್ರೆ ಶಂಖಚಕ್ರ ಗದಾ ಪದ್ಮ ಧರೋಧ್ಯೇಯೋ ಹಮೀಶ್ವರ, ಚತುರ್ಭುಜಗಳಿಂದ ಯುಕ್ತನಾದ ಪರಮಾತ್ಮನ ಮಂದಹಾಸವನ್ನು ಧ್ಯಾನ ಮಾಡಿದರೆ ಸಾಕು. ಅಂಥದ್ದೇ ಜ್ಞಾನಾನಂದಾತ್ಮಕವಾದ ರೂಪವನ್ನು ದೇವರು ಕೊಡ್ತಾನೆ ಮೋಕ್ಷದಲ್ಲಿ. ಇಂಥ ಸ್ಮರಣೆ ಬರಬೇಕು ಕೊನೆ ಕಾಲದಲ್ಲಿ ಅಂದರೆ ಜ್ಞಾನಪ್ರಾಪ್ತಿ ಆಗಬೇಕು. ಹಾಗಾಗಿ ಜ್ಞಾನಪ್ರಾಪ್ತಿ ಆಗಬೇಕು ಅಂದರೆ ಮನುಷ್ಯ ದೇಹ ಬೇಕು. ಶ್ರೀಪಾದರಾಯರು ಹೇಳ್ತಾ ಇದ್ದಾರೆ, ಯಾವ ಪುಣ್ಯವೋ ಅಥವಾ ನಿನ್ನ ಕಾರುಣ್ಯವೋ ಗೊತ್ತಿಲ್ಲ, ಬಂದು ಇಂದು ನಿನ್ನವ ನೆನೆಸಿದೆ, ನಿನ್ನವನು ಅಂತ ಕರೆಸ್ಕೊಂಡೆ, ನಿನ್ನಲ್ಲಿ ಭಕ್ತಿ ಮಾಡಿದೆ, ಭಕ್ತಿ ಮಾಡೋ ಪ್ರೇರಣೆಯನ್ನು ನೀನೇ ಕೊಟ್ಟೆ ನೀನು ಪರಮಾತ್ಮ. ಹಾಗಾಗಿ ಎನ್ನ ಮನ ನಿನ್ನಲ್ಲಿ ಎರಗಿತೋ, ನನ್ನ ಮನಸ್ಸನ್ನು ದೃಢವಾಗಿ ನಿನ್ನಲ್ಲೇ ಇಟ್ಬಿಟ್ಟಿದ್ದೇನೆ. ಅಲ್ಲಿ ಇಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಏನು ಬಂದರೂ ಕೂಡ ನಿನ್ನಲ್ಲೇ ನನ್ನ ಮನಸ್ಸು ಅಂತ ದೃಢವಾಗಿ ಇಟ್ಬಿಟ್ಟಿದ್ದೀನಿ ಸ್ವಾಮಿ. ಹಾಗಾಗಿ ನೋಯದಂತೆ ಎನ್ನ ಪೊರೆದು ಪಾಲಿಸೋ ದೀನನಾಥ ಶ್ರೀರಂಗವಿಠಲ. ದೀನನಾಥ ಅಂತ ಹೇಳ್ತಾರೆ. ದೀನನಾಥ ಅಂದರೆ ಪಾಪದವರಿಗೆ ದೀನರು ಅಂತ ಕರೀತಾರೆ. ಬಡವರು ದರಿದ್ರರು ಅಂತ ಇರ್ತಾರಲ್ಲ ಅವ್ರನ್ನ ದೀನರು ಅಂತ. ನಾವು ಕೂಡ ದರಿದ್ರರೇ. ಯಾಕೆಂದರೆ ದೇವರಲ್ಲಿ ಭಕ್ತಿ ಮಾಡ್ತಾ ಇಲ್ಲ. ಅಂಥ ನಿಷ್ಠೆ ಇರುವ ಭಕ್ತಿ ನಮ್ಮಲ್ಲಿದೆ ಅಂತನ್ಲಿಕ್ಕೆ ಆ ದಾರಿಢ್ಯ ನಮ್ಮಲ್ಲಿಲ್ಲ. ಹಾಗಾಗಿ ಭಕ್ತಿ ರಹಿತರಾಗಿದ್ದರೆ ನಾವು ದಾರಿದ್ರ್ಯ ಇದೆ ನಮ್ಮಲ್ಲಿ, ನಾವು ದರಿದ್ರರೇ, ದೀನರೇ. ಆದರೂ ಕೂಡ ನಮ್ಮ ಮೇಲೆ ಕೃಪೆ ಇಟ್ಟು ಚೂರು ನಿನ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು ಉದ್ಧಾರ ಮಾಡ್ತೀನಿ ಅಂತ ಬರ್ತೀಯಲ್ಲ, ಇದು ನಿನ್ನ ಕಾರುಣ್ಯ ದೊಡ್ಡದು ಅಂತ ಒಂದು ಮಾತು ಬರುತ್ತೆ. ಪಾಪಿನಾ ಮಹಾಮೇವಾಗ್ರ್ಯೋ ದಯಾಲೂನಾಂ ತ್ವಮಗ್ರಣೀಹಿ ಆಮಯೋ ನೈವ ಸೃಷ್ಟಶ್ಚೇತ್ ಔಷಧಸ್ಯ ವೃಥೋದಯ ಅಂತ ಭಕ್ತರು ದೇವ್ರ ಹತ್ರ ಕೇಳಬೇಕಾದ್ರೆ ಹೇಳ್ತಾರೆ, ಸ್ವಾಮಿ ನಾನು ಪಾಪಿಷ್ಠನೇ, ಎನ್ನಂಥ ಪಾಪಿಷ್ಠ ಇಲ್ಲ, ನಿನ್ನಂಥ ಕರುಣೆ ಇಲ್ಲ ಅಂತಾರಲ್ಲ, ನಾನು ಪಾಪಿಷ್ಠನೇ, ನೀನು ದಯಾಲು ಅಂತ ಕರೆಸ್ಕೊಂಡಿದೆಯಲ್ಲ, ದಯಾಲೂನಾಂ ತ್ವಮ್ ಅಗ್ರಣೀಹಿ, ಯಾರು ದಯೆ ತೋರಿಸ್ತಾರೋ ಅವರಲ್ಲಿ ಶ್ರೇಷ್ಠವಾದವನು ನೀನು, ದಯೆ ತೋರಿಸ್ತಕ್ಕಂಥ ಮಹಾನುಭಾವ. ಹಾಗಾಗಿ ನಿನ್ನ ಕೆಲಸ ಏನು? ಪಾಪಿಷ್ಠರಾದವರು, ಹೀನರಾದವ್ರನ್ನ ಉದ್ಧಾರ ಮಾಡೋದು ನಿನ್ನ ಕೆಲಸ. ದೇವ್ರು ಕೇಳ್ತಾನೆ, ಹೆಂಗೆ ಸರಿ ಇದು ಅಂತ ದೇವ್ರು ಕೇಳಿದ್ನ. ಅದಕ್ಕೆ ಅವ್ರು ಹೇಳ್ತಾರೆ, ಆಮಯೋ ನೈವ ಸೃಷ್ಟ ಚೇತ್ ಔಷಧಸ್ಯ ವೃಥೋದಯ ಅಂತ. ಈಗ ಔಷಧವನ್ನು ಸೃಷ್ಟಿ ಮಾಡಿರೋದು ಯಾಕೆ? ರೋಗ ಪರಿಹಾರಕ್ಕೆ ಅಂತಲೇ ಅದನ್ನು ಸೃಷ್ಟಿ ಮಾಡ್ತಾನೆ. ಸುಮ್ಮನೆ ಕಾರಣ ಇಲ್ಲದೇ ಯಾವ ಕಾರ್ಯವನ್ನು ದೇವರು ಮಾಡೋದಿಲ್ಲ. ಹಾಗಾಗಿ ಆಮಯ ನೈವ ಸೃಷ್ಟಶ್ಚೇತ್, ರೋಗ ಅನ್ನೋದಿದ್ದಿಲ್ಲ ಅಂದರೆ ಔಷಧಿಗೆ ಪ್ರಯೋಜನವೇ ಇಲ್ಲ. ನೀನು ಕರುಣಾಳು ಅಂತ ಕರೆಸ್ಕೊಂಡಿದೀಯಾ ಅಂತಂದರೆ ನನ್ನಂಥ ಪಾಪಿಷ್ಟ್ರನ್ನು ಉದ್ಧಾರ ಮಾಡಬೇಕು, ಇದು ನಿನ್ನ ಕರ್ತವ್ಯ. ಹಾಗಾಗಿ ದೀನನಾಥ ಅಂದರೆ ಈ ಅರ್ಥ, ಎಂಥ ಪಾಮರನಾದವನು ಉದ್ಧಾರ ಮಾಡೋದು ನಿನ್ನ ಕಾರ್ಯ. ಹಾಗಾಗಿ ನೋಯದಂತೆ, ಮತ್ತಿಲ್ಲೂ ಕೂಡ ಅಂತ್ಯಸ್ಮೃತಿಯನ್ನು ಬೇರೆಯದು ಕೊಟ್ಟು ಇನ್ನೂ ಭವಗಳಲ್ಲಿ ಹಾಕ್ಲಿಕ್ಕೆ ಹೋಗಬೇಡ ಸ್ವಾಮಿ. ಹಾಗಾಗಿ ನೋಯದಂತೆ ಎನ್ನ ಪೊರೆದು ಪಾಲಿಸೋ ರಂಗವಿಠಲ ಅಂತ ಶ್ರೀಪಾದರಾಯರು ಬಹಳ ಭಕ್ತಿಯಿಂದ ಈ ಸುಳಾದಿಯಲ್ಲಿ ಕೊಂಡಾಡಿದ್ದಾರೆ. ಇಂಥ ಅನೇಕ ಸುಳಾದಿಗಳು, ಕೃತಿಗಳೆಲ್ಲ ಮಹಾನುಭಾವರಿಂದ ರಚಿತವಾಗಿದೆ ಅಂತ ಹೇಳ್ತಾ ಮುಂದೆ ಶ್ರೀರಂಗನಾಥನ ಸ್ತೋತ್ರ ಮಾಡತಕ್ಕಂತಹ ಕೃತಿಯನ್ನು, ಸಂಸ್ಕೃತ ಭೂಯಿಷ್ಠವಾದ ಕೃತಿ, ಆ ಕೃತಿಯ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಪಾದರಾಯರ ಕೃತಿ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.